ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಏನು ಅಂದರೆ ಹಾಗಲಕಾಯಿ ಪಲ್ಯ. ಏನು ಅಂತ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ವಿಚಾರನ ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ ಇದು ವಿಡಿಯೋ ಮಾಡ್ತಾ ಇರೋದು. ನಾವು ಎಷ್ಟೋ ವಿಡಿಯೋಸ್ ನೋಡಿದ್ವಿ, ಹಾಗಲಕಾಯಿ ಕಹಿ ಇಲ್ದಾಗೆ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ವಿಡಿಯೋಸ್ ಹಾಕಿರ್ತಾರೆ. ಅದ್ರ ಜೊತೆಗೆ ಏನು ಅಂದರೆ ಬೆಲ್ಲ ಅಥವಾ ಸಕ್ಕರೆ ಈ ರೀತಿ ಹಾಕ್ಕೊಳ್ಳೋದು ಏನು ಅಂತ ಅಂದರೆ ಅಷ್ಟಾಗಿ ಸರಿಯಲ್ಲ ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂದರೆ ಹಾಗಲಕಾಯಿ ನಾವು ಒಂದು ಯೂಸ್ ಮಾಡೋದೇ ಒಂದು ಅದರಲ್ಲೊಂದು ಇರೋವಂಥ ಮೆಡಿಸನ್ ಅಂಶ ಏನಿದೆ ನಮಗೆ ಬೇಕು ಅಂತ ಹೇಳ್ಬಿಟ್ಟು, ಅಂಥದ್ರಲ್ಲಿ ನಾವು ಮತ್ತೆ ಅದಕ್ಕೆ ಬೆಲ್ಲ ಅಂತೆ ಸಕ್ಕರೆ ಅಂತ ಆ್ಯಡ್ ಮಾಡೋದ್ರಿಂದ ಅದ್ರ ಒಂದು ಮೆಡಿಸನ್ ಅಂಶ ಏನಿದೆ ನಮಗೆ ಅಷ್ಟಾಗಿ ಸಿಗೋದಿಲ್ಲ. ಹಾಗಾಗಿ ನಾನೊಂದು ಏನಿವತ್ತು ಮಾಡ್ತಾಯಿದ್ದೀನಿ ಹಾಗಲಕಾಯಿ ಪಲ್ಯ, ಆ ಒಂದು ಮೆಥಡಲ್ಲಿ ಮಾಡಿದ್ರೆ ಏನು ಕಹಿ ಇರುತ್ತೆ ಸ್ವಲ್ಪ ಮಟ್ಟಕ್ಕೆ, ಆದರೆ ಅಷ್ಟೊಂದು ತಿನ್ನೋಕ್ಕಾಗದೇ ಇರೋ ಮಟ್ಟಕ್ಕೆ ಕಹಿ ಬರೋದಿಲ್ಲ. ಆ ಒಂದು ವಿಧಾನದಲ್ಲಿ ಹಾಗಲಕಾಯಿ ಪಲ್ಯ ಮಾಡಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಏನು ಅಂತಂದರೆ ಅದಕ್ಕೆ ಬೆಲ್ಲ ಆಗಲಿ ಅಥವಾ ಸಕ್ಕರೆ ಆಗಲಿ ಏನನ್ನೂ ಹಾಕೋದಿಲ್ಲ. ಮಾಡೋ ಒಂದು ಕೆಲವೊಂದು ವಿಧಾನಗಳ ಮೇಲೆ ಅದ್ರ ಒಂದು ಕಹಿನ ಸ್ವಲ್ಪ ಕಡಿಮೆ ಮಾಡೋ ಮಟ್ಟಕ್ಕೆ ನಾವು ಮಾಡ್ಕೋಬೋದು ಅಷ್ಟೇ. ಯಾಕಂದರೆ ಕಹಿ ಇಲ್ಲದೇ ನಾವು ಹಾಗಲಕಾಯಿ ತಿಂತೀವಿ ಅಂದರೆ ಅದು ತಪ್ಪಾಗುತ್ತೆ. ಯಾಕಂದರೆ ನಾವು ಹಾಗಲಕಾಯಿ ತಿನ್ನೋ ಒಂದು ಉದ್ದೇಶನೇ ಅದು ಕಹಿ ಇರುತ್ತೆ. ನಮ್ಮ ಬಾಡಿಗೆ ಒಂದು ಏನು ಅದ್ರ ಒಂದು ಮೆಡಿಸನ್ ಅಂಶ ಏನು ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ನಾವು ಹಾಗಲಕಾಯಿ ಯೂಸ್ ಮಾಡೋದು. ಸೊ ಹೇಗೆ ಮಾಡೋದು ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಹಾಗಲಕಾಯಿ ಪಲ್ಯನ. ಹಾಗೆಯೇ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಗ್ಯುಲರಾಗಿ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಹಾಗೆ ತುಂಬ ಸ್ಪೆಷಲ್ ಅಡುಗೆ ಅಂತ ಏನಲ್ಲ, ಮನೆಯಲ್ಲಿ ನಾವು ಪ್ರತಿನಿತ್ಯ ಮಾಡ್ಕೊಳ್ಳೋ ಅಂಥ ಅಡುಗೆನೇ ತುಂಬ ಬೇಗನೆ ಹಾಗೆ ಈಸಿಯಾಗಿ ತುಂಬ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ವಿಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ. ಸರಿ, ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗಲಕಾಯಿ ಪಲ್ಯ ಬೆಲ್ಲ ಮತ್ತು ಸಕ್ಕರೆ ಏನೂ ಬಳಸ್ದಲೇ ಕಹಿ ಅಂಶನ ಸ್ವಲ್ಪ ಕಡಿಮೆ ಮಾಡಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ಬನ್ನಿ. ನೋಡಿ, ನಾನೊಂದು ತವ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಏನು ಅಂತಂದರೆ ಒಂದು ಮುಷ್ಟಿಯಷ್ಟು ನಾವು ಇಲ್ಲಿ ಶೇಂಗಾನ ಹುರ್ಕೋಬೇಕಾಗುತ್ತೆ. ಇದು ಶೇಂಗಾ ಹಾಕೋದ್ರಿಂದ ಏನು ಅಂದರೆ ಪಲ್ಯ ಒಂದು ಗ್ರೇವಿ ರೀತಿಯಲ್ಲಿ ಆಗುತ್ತೆ. ಹಾಗೆ ಕೂಡ ನಮಗೇನು ಹಾಗಲಕಾಯಿ ಸ್ವಲ್ಪ ಕಹಿ ಅನಿಸುತ್ತೆ ಅದು ಕೂಡ ಸ್ವಲ್ಪ ತಗ್ಗುತ್ತೆ. ಅದ್ರ ಜೊತೆಗೆ ಶೇಂಗಾ ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದು. ಮತ್ತು ನಾವೇನು ಮೇಯ್ನಾಗಿ ಆ ಪಲ್ಯ ಒಂದು ಗ್ರೇವಿ ರೀತಿಯಲ್ಲಿ ಬರಬೇಕು ಮಂದಗೆ ಅನ್ನೋ ಕಾರಣಕ್ಕೋಸ್ಕರ ಇದು ಶೇಂಗಾನ ಪುಡಿ ಮಾಡಿ ಹಾಕ್ಕೊಳ್ಳೋದು. ಇದು ಚೆನ್ನಾಗಿ ಸ್ವಲ್ಪ ಗರ್ಗರಿ ಆಗೋ ರೀತಿಯಲ್ಲಿ ಹುರ್ಕೋಬೇಕು. ಹುರ್ಕೊಂಡು ನುಣ್ಣಗೆ ಇದನ್ನು ಪುಡಿ ಮಾಡ್ಕೋಬೇಕು. ನೋಡಿ, ಶೇಂಗಾ ನೀಟಾಗಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ. ನುಣ್ಣಗೆ ಅಂದರೆ ಅತಿ ಸಣ್ಣ ಆಗೋದಿಲ್ಲ ಪುಡಿ, ಇದು ಸ್ವಲ್ಪ ತರ್ತರಿ ಇರುತ್ತೆ. ಇವಾಗ ನಾನು ಹಾಗಲಕಾಯಿ ಪಲ್ಯಕ್ಕೆ ಏನೇನು ಬೇಕು ಅಂತ ಅಂದರೆ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 3 ಟೊಮೊಟೊ ಮತ್ತು ಹಾಗಲಕಾಯಿ ನೋಡಿ ಎಲ್ಲರೂ ಬೀಜನ ಇದು ಒಳಗಡೆ ಏನಿರುತ್ತೆ ಅದು ತೆಗೆದುಬಿಟ್ಟು ಯೂಸ್ ಮಾಡ್ತಾರೆ ಕಹಿ ಬರಲ್ಲ ಅಂತ ಹೇಳಿ. ಬಟ್ ಏನು ಇದು ಒಳಗಡೆ ಏನು ಬೀಜ ಇರುತ್ತೆ ಅದ್ರ ಸಮೇತನೂ ನಾವು ಹಾಗಲಕಾಯಿ ಯೂಸ್ ಮಾಡೋದೇ ಒಳ್ಳೆಯದು. ನಾನು ಕೂಡ ಅಷ್ಟೇ ಅದೇ ರೀತಿ ನಾನು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಏನು ಅಂದರೆ ಹಾಗಲಕಾಯಿ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗತ್ತೆ. ಮೇಯ್ನು ಹಾಗಲಕಾಯಿ ಸ್ವಲ್ಪ ಕಹಿ ತಗಬೇಕು ಅಂತ ಅಂದರೆ ಇದೇ ಮೆಥಡನ್ನ ಫಾಲೋ ಮಾಡಬೇಕಾಗಿರೋದು. ಏನು ಅಂದರೆ ಹಾಗಲಕಾಯಿ 90% ಕೂಡ ಎಣ್ಣೆನಲ್ಲೇ ಈ ಥರ ನಾವು ಹುರ್ಕೋಬೇಕು. ಅಂದರೆ ಡೀಪ್ ಫ್ರೈ ಅಲ್ಲ, ಸ್ವಲ್ಪ ಅಂದರೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆಯೇ ಚೂರು ಕೂಡ ನಮಗೆ ಕಹಿನೇ ಬೇಡ ಅನ್ನೋರು ಇದ್ದರೆ ಇದಕ್ಕೆ ಸ್ವಲ್ಪ ನಿಂಬೆ ಹುಳಿ ಹಾಕ್ಕೊಂಡ್ರೆ ಸ್ವಲ್ಪ ಕೂಡ ಹಾಗಲಕಾಯಿ ಪಲ್ಯ ಕಹಿ ಇರೋದಿಲ್ಲ. ಕಂಪ್ಲೀಟಾಗಿ ಅದು ಕಹಿ ಅಂಶನೇ ಹೋಗುತ್ತೆ. ಇದು 90% ಪೂರ್ತಿನೂ ಫ್ರೈ ಆಗಬೇಕು. ಇದೇ ಥರ ನಾವು ಬಾಡಿಸ್ಕೋಬೇಕು. ನೋಡಿ, ಕಲರೆಲ್ಲ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನಾವು ಈ ಥರ ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ. ನೋಡಿ, ಈಗ ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗಿದೆ, ಕಲರೆಲ್ಲ ಚೇಂಜ್ ಆಗಿದೆ, ಹಾಗೆ ಮೆತ್ತಗಾಗಿರುತ್ತೆ ಕೂಡ. ಇದನ್ನು ಒಂದು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಇದು 90% ಚೆನ್ನಾಗಿ ಬೆಂದಿರೋದ್ರಿಂದ ಇದನ್ನು ಪಲ್ಯಕ್ಕೆ ಲಾಸ್ಟ್ನಲ್ಲಿ ಹಾಕೋಬೇಕಾಗುತ್ತೆ. ನಾವು ಈ ಥರ ಬಾಡಿಸ್ಕೊಳ್ಳೋದ್ರಿಂದ ಕಹಿ ಅಂಶ ಇರೋದಿಲ್ಲ, ತಿನ್ನಲಿಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಈಗ ನಾನು ಅದೇ ಪಾತ್ರೆಗೆ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ.
ಇದನ್ನು ಕಾದಿದೆ. ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ 1-2 ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಇದಕ್ಕೀಗ ನಾನು ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ. ಟೊಮೊಟೊ ಏನು ಅಂದರೆ ನಾನು ಟೊಮೊಟೊ ಈರುಳ್ಳಿ ಎರಡೂ ಕೂಡ ತುಂಬ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ ಹಾಗಲಕಾಯಿ ಪಲ್ಯ ನಾವೊಂದು ಗ್ರೇವಿ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಯಾವುದೇ ರೀತಿ ಮಸಾಲೆ ರುಬ್ಬಿ ಹಾಕ್ತಾಯಿಲ್ಲ. ಅದು ಒಂದು ಗ್ರೇವಿ ಥರ ಥಿಕ್ನೆಸ್ ಬೇಕು ಅನ್ನೋದಕ್ಕೋಸ್ಕರ ಇದು ಸ್ವಲ್ಪ ಸ್ಮ್ಯಾಶ್ ಆಗೋ ರೀತಿಯಲ್ಲಿ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ, ಈರುಳ್ಳಿ ಟೊಮೊಟೊ ಎಲ್ಲ. ಹಾಗಾಗಿ ನಾನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ನಾನು ಬೇಳೆ ಸಾರು ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲೊಂದು ಧನಿಯಾ ಪುಡಿ, ಖಾರದ ಪುಡಿ ಅಥವಾ ಗರಂ ಮಸಾಲ ಈ ಥರ ಏನೂ ಉಪಯೋಗಿಸ್ತಾ ಇಲ್ಲ. ಬೇಳೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಉಪ್ಪು ಪಲ್ಯಕ್ಕೆ ಎಷ್ಟು ಬೇಕು ರುಚಿಗೆ ಅಷ್ಟು ನೋಡಿ ಹಾಕೋಬೇಕು. ಏನಕ್ಕೆ ಅಂದರೆ ಹಾಗಲಕಾಯಿ ಕೂಡ ಆಲ್ರೆಡಿ ನಾವು ಅದು ಹಾಗಲಕಾಯಿ ಬಾಡಿಸ್ಕೊಂಡಾಗ ನಾವು ಉಪ್ಪು ಹಾಕಿದ್ದೀವಿ. ಹಾಗಾಗಿ ಉಪ್ಪು ಸ್ವಲ್ಪ ನೋಡಿಕೊಂಡು ಹಾಕೋಬೇಕು. ಇದಕ್ಕೀಗ 1 ಗ್ಲಾಸಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಏನು ಅಂದರೆ ಈರುಳ್ಳಿ ಮತ್ತು ಟೊಮೊಟೊ ಏನಿದೆ ತುಂಬ ಮೆತ್ತಗಾಗೋ ರೀತಿಯಲ್ಲಿ ಬೇಯಬೇಕು. ಹಾಗಾಗಿ ನಾನು 1 ಗ್ಲಾಸು, 1 ಮೀಡಿಯಮ್ ಸೈಜ್ ಇರೋವಂಥ ಗ್ಲಾಸು ಅದು ತುಂಬಾ ನೀರು ಹಾಕಿದ್ದೀನಿ. ಈ ಥರ ಇದೇನೀಗ ನೀರು ಥರ ಕಾಣಿಸ್ತಾ ಇದೆ, ನೀರು ಥರ ಇರೋದಿಲ್ಲ, ಇದು ಮಂದಗಾಗುತ್ತೆ. ಈವನ್ ಗಟ್ಟಿ ಕೂಡ ಅಂದರೆ ಗಟ್ಟಿಗೂ ಮಾಡ್ಕೋಬೋದು, ಇಲ್ಲ ಗ್ರೇವಿ ಥರನೂ ಮಾಡ್ಕೋಬೋದು. ಇದು ಚೆನ್ನಾಗಿ ಕುದೀತಾ ಇರಬೇಕು. ನೋಡಿ, ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಕುದಿಬೇಕು. ಕುದು ಇದು ಏನಾಗುತ್ತೆ, ಟೊಮೊಟೊ ಮತ್ತು ಅದೆಲ್ಲ ಸ್ವಲ್ಪ ಗ್ರೇವಿ ಥರ ಆಗುತ್ತೆ. ಚೆನ್ನಾಗಿ ಇದು ಕುದ್ದಿದೆ. ಈಗ ನಾನು ಹಾಗಲಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗಲಕಾಯಿ ಮತ್ತು ಇದೇನು ಬೇಳೆ ಸಾರು ಪುಡಿ ಹಾಕಿದ್ದೀವಿ, ಈರುಳ್ಳಿ ಟೊಮೊಟೊ ಜೊತೆ ಎಲ್ಲ ಹೊಂದ್ಕೋಬೇಕು. ಹಾಗಾಗಿ ಇದನ್ನೊಂದು 10 ನಿಮಿಷ ಇದೇ ಥರನೇ ನಾವು ಬೇಯಿಸ್ಕೋಬೇಕಾಗುತ್ತೆ, ಹಾಗಲಕಾಯಿ ಈರುಳ್ಳಿ ಟೊಮೊಟೊ ಜೊತೆ. ನೋಡಿ, ಇದು ಹಾಗಲಕಾಯಿ ಚೆನ್ನಾಗಿ ಹೊಂದ್ಕೊಂಡಿದೆ. ಟೊಮೊಟೊ ಕೂಡ ಅಷ್ಟೇ ಎಲ್ಲ ಸಿಪ್ಪೆ ಬಿಟ್ಟು ಸ್ಮ್ಯಾಶ್ ಆಗಿದೆ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, 1 ಗ್ಲಾಸಸ್ ನೀರು ಹಾಕಿದ್ವಿ, ಕಂಪ್ಲೀಟಾಗಿ ಹೋಗಿದೆ ನೀರು. ಇಷ್ಟೇ ಬೇಕಂದರೆ ಇಷ್ಟೇ ಬಿಟ್ಕೋಬೋದು. ಈಗ ನಾನು ಶೇಂಗಾ ಏನು ಪುಡಿ ಮಾಡಿಟ್ಕೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ. ಇದನ್ನು ಏನು ತಿರುಗಿಸಾದ್ಮೇಲೆ ನಮಗೊಂದು ಗಟ್ಟಿ ರೀತಿಯಲ್ಲಿ ಬರುತ್ತೆ ಪಲ್ಯ. ಹೀಗೇ ನಾವು ತಿನ್ಬೋದು. ಗಟ್ಟಿಯಾಗಿ ಏನು ನಾರ್ಮಲಾಗಿ ಎಲ್ಲ ತರಕಾರಿಗಳ ಪಲ್ಯ ಏನಿರುತ್ತೆ ಅದೇ ಥರನೇ ಆಗುತ್ತೆ. ಅಥವಾ ನಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಏನು ಶೇಂಗಾ ನಾವು ಹಾಕಿರೋದ್ರಿಂದ ಅದು ಒಂಥರ ಗ್ರೇವಿ ಟೆಕ್ಸ್ಚರೇ ಕೊಡುತ್ತೆ ಶೇಂಗಾ. ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಗ್ರೇವಿ ರೀತಿಯಲ್ಲಿ ಮಾಡ್ಕೊತೀನಿ. ಇದೊಂದು 5 ನಿಮಿಷ ಶೇಂಗಾ ಪುಡಿ ಮಾಡಿ ಹಾಕಿರೋದೆಲ್ಲ ಅದು ಒಂದಕ್ಕೊಂದು ಸೆಟ್ ಆಗೋ ರೀತಿಯಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಪಲ್ಯ ಇದು ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ, ನೀರು ಹಾಕಿ ನಾನು ಫ್ರೈ ಮಾಡ್ಕೊಂಡಿದ್ದೆ. ನೋಡಿ ಎಷ್ಟು ನೀಟಾಗಿದೆ. ಸ್ವಲ್ಪ ಕೂಡ ನಿಮಗೆ ಕಹಿ ಅನಿಸೋದಿಲ್ಲ. ಅಂದರೆ ಅಭ್ಯಾಸ ಇರೋರಿಗಂತೂ ಸ್ವಲ್ಪನೂ ಕಹಿ ಅನಿಸೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಈ ಒಂದು ವಿಧಾನದಲ್ಲಿ ಹಾಗಲಕಾಯಿ ಪಲ್ಯ ಮಾಡಿದರೆ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ.